ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮೌಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 13 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ಇವತ್ತಿನ 14 ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 14 ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ನನ್ನ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿದ ತಕ್ಷಣ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗಿ ಬರುತ್ತೆ. ಹೈಪ್ ಮಾಡಿ ಕೆಲವೊಂದು ಪಾಯಿಂಟ್ಸ್ ಕೊಟ್ಬಿಡಿ. ನೀವು ಕೊಡೋ ಈ ಪಾಯಿಂಟ್ಸ್ ನನಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗೋದಕ್ಕೆ. ಅಂಡ್ ಬನ್ನಿ ಇವತ್ತಿನ 14th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋಗೆ ಸರಿಯಾದ ಶಾಕು ಹೀರೋಯಿನ್ ಕೊಟ್ಲು. ಇಷ್ಟು ದಿನ ಹೆಡ್ ಸರ್ಜರಿ ಮಾಡಿರೋದು ಇದೇ ಡಾಕ್ಟರ್ ಅಂತ ಅನ್ಕೊಂಡಿದ್ದ, ಬಟ್ ಅಲ್ಲ, ವಯಸ್ಸಾಗಿರೋ ಇನ್ನೊಂದು ಡಾಕ್ಟರ್ ಅಂತ ಅವಳು ಹೇಳ್ತಾ ಇದ್ದಾಳೆ. ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ನಮ್ ಹೀರೋ ಒಳಗಡೆ ಹೋಗಿ ಬಂದ್ರೆ ಆ ಡಾಕ್ಟರ್ ಇಲ್ಲಪ್ಪ ನಾನೇ ಮಾಡಿದ್ದು ಅಂತೆಲ್ಲ ಕೂಡ ಹೇಳ್ತಾ ಇದ್ದಾನೆ. ಇದ್ರೂ ಆ ಡಾಕ್ಟರ್ ಏನೋ ಸುಳ್ಳು ಹೇಳಿದಾನಲ್ವಾ ಅಂತ ನಮ್ ಹೀರೋಗೆ ಡೌಟ್. ಅಲ್ಲೇ ಬಾತ್ರೂಮ್ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಟಕ್ಕಂತ ಅವನ್ಗೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಆಲ್ರೆಡಿ ನೋಡಿರ್ತೀವಿ, ಜೈಲಲ್ಲಿರೋ ಹೆಡ್ ಅಂಟರ್ ಇಲಿಗಳ ತಲೆಗೆಲ್ಲ ಏನೋ ಆಪರೇಷನ್ ಎಲ್ಲ ಮಾಡಿ ಸ್ಟಿಚಸ್ ಎಲ್ಲ ಹಾಕಿದ್ದ. ಅಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಎಕ್ಸ್ಪೆರಿಮೆಂಟ್ ನ ನನ್ ಮೇಲೆ ಏನಾದ್ರು ಮಾಡ್ಬಿಟ್ನಾ. ಇದ್ರೂ ಹೆಡ್ ಅಂಟರ್ ಹೆಂಗ್ ಜೈಲಿಂದ ಹೊರಗಡೆ ಬರಕಾಗತ್ತೆ ಅಂತ ಕನ್ಫ್ಯೂಷನ್, ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾನೆ. ಇಲ್ಲಿ ಹಾಸ್ಪಿಟಲ್ಗೆ ಹೆಡ್ ಅಂಟರ್ ನ ಇಟ್ಕೊಟ್ಟಿರೋ ಪೊಲೀಸ್ ಆಫೀಸರ್ ಅವ್ರ ಹೆಂಡತಿನ ಕರ್ಕೊಂಡ್ ಬಂದಿದ್ರಲ್ವಾ ಪೊಲೀಸ್ ಅವರು, ಗೊತ್ತಿರೋರು ಯಾರೋ ಇದಾರೆ ಅಂತ. ಹೆಂಗೋ ಪೊಲೀಸ್ ಅವ್ರ ಕಣ್ ತಪ್ಸಿ ಆ ಲೇಡಿ ಕೈಯಲ್ಲಿ ಒಂದ್ ಕತ್ತಿನ ತಗೊಂಡು ನನ್ ಮಗಳನ್ನ ಸಾಯಿಸಿದ್ದು ಇವನೇ ಅಂತ ಹೇಳಿ ಬಂದು ಅವರಪ್ಪ ಕತೆನ ಮುಗಿಸ್ಬಿಟ್ರು. ನಮ್ಮ ಪೊಲೀಸ್ ಆಫೀಸರ್ಗಂತೂ ತುಂಬಾ ಸಂತೋಷ. ಹಪ್ಪಡಿ, ಒಂದಲ್ಲ ಎರಡಲ್ಲ 2-3 ಜನ ನಾನು ಸಾಯಿಸ್ಬಿಟ್ಟು ಜೈಲ್ಗೆ ಹೋಗೋಣ ಅಂತ ಪ್ರಯತ್ನ ಪಟ್ಟೆ, ಬಟ್ ಎಲ್ಲರೂ ಮಿಸ್ ಆದ್ರು. ಹೆಂಗೋ ಇವನೊಬ್ಬ ಸಿಕ್ಕಿದಾನೆ, ಹೋಗ್ಬಿಟ್ಟು ಇವನ ಸಾಯಿಸ್ಬಿಟ್ಟು ನನ್ನ ಆಸೆನ ನೆರವೇರ್ಸ್ಕೊಂಡ್ಬಿಡ್ಬೇಕು, ಜೈಲ್ ಒಳಗಡೆ ಹೋಗಿ ಹೆಡ್ ಅಂಟರ್ ಕತೆ ಕೂಡ ಮುಗಿಸ್ಬಿಡ್ಬೇಕು ಅಂತ ಹೆಡ್ ಅಂಟರ್ ನ ಹಿಡಿದ್ರು ಪೊಲೀಸ್ ಆಫೀಸರ್ ಹತ್ರ ಮಾತಾಡ್ಕೊಂಡೆ ಒಳಗಡೆ ಬಂದ್ ನೋಡಿದ್ರೆ ಇದೊಂದು ಶಾಕಿಂಗ್ ನ್ಯೂಸ್ ಆಗೋಯ್ತು. ಅವರಪ್ಪನ ಆಲ್ರೆಡಿ ಹೆಡ್ ಅಂಟರ್ ನ ಹಿಡ್ಕೊಟ್ರಲ್ಲ ಪೊಲೀಸ್ ಆಫೀಸರ್, ಅವ್ರ ಹೆಂಡತಿ ಸಾಯಿಸ್ಬಿಟ್ಟಿದ್ದಾರೆ ಅಂತ. ಸಖತ್ ಶಾಕ್ ಆಗೋಯ್ತು ಇವ್ನ್ಗೆ. ಇದ್ರೂ ಈಗ ಇನ್ಸ್ಟೆಂಟ್ ಆಗಿ ಅವ್ರಿಗೊಂದು ಐಡಿಯಾ ಬರುತ್ತೆ, ಯಾರ್ ಸಾಯಿಸಿದ್ರೆ ಏನೋ, ಸತ್ತಿರೋದೊಂದು ಕ್ರಿಮಿನಲ್, ಅದ್ರಲ್ಲೂ ನಿಮ್ ಮಗಳನ್ನ ಆ ಹೆಡ್ ಅಂಟರ್ ಸಾಯಿಸಿಲ್ಲ ಅಂದ್ರೂ ಊರಲ್ಲಿ ಎಷ್ಟು ಜನ ಸಾಯಿಸಿದಾನೆ. ಹಂಗಿರ್ಬೇಕಾದ್ರೆ ಅವನ್ಗೂ ಶಿಕ್ಷೆ ಆಗ್ಬೇಕಲ್ವಾ. ಅದಕ್ಕೆ ಇವಾಗ ನಿಮ್ ಹೆಂಡತಿ ಸಾಯಿಸಿರೋರ್ನ ನಾನೇ ಸಾಯಿಸ್ದೆ ಅಂತ ನನ್ ಮೇಲೆ ಅಪಾದನೆ ಹಾಕೊಳ್ತೀನಿ, ನಾನ್ ಜೈಲ್ಗೆ ಹೋಗ್ತೀನಿ ಅಂತ ಹೇಳಿ ಆ ಪೊಲೀಸ್ ಆಫೀಸರ್ ಹತ್ರ ಹೆಲ್ಪ್ ಕೂಡ ಕೇಳ್ತಾನೆ. ದಯವಿಟ್ಟು ನೀವು ಪೊಲೀಸ್ ಅವ್ರ ಹತ್ರ ಹೇಳ್ರಿ ನಾನೇ ಕೊಲೆ ಮಾಡಿದ್ದು ಅಂತ ಹೇಳ್ದವನು ತಕ್ಷಣ ಬೇರೆ ಪೊಲೀಸ್ ಅವರೆಲ್ಲ ಒಳಗಡೆ ಬರ್ತಾ ಇದಾರೆ ಅಂತ ಗೊತ್ತಾಗಿ ಆ ಕತ್ತಿನ ಟಕ್ ಅಂತ ಕೈಗೆ ಎತ್ಕೊಂಡ್ಬಿಟ್ಟ. ಇವಾಗ ಇವ್ನ್ ಮಾಡಿದ ಲೆಕ್ಕನೆ ಬಂದಿದೆ. ಇನ್ನೊಂದ್ ಕಡೆ ನಮ್ ಹೀರೋ ಆ ಹೆಡ್ ಅಂಟರ್ ಮೇಲೆ ಡೌಟ್ ಬಂತಲ್ವಾ, ಸೊ ಅವನ ಒಂದು ಫೋಟೋನ ನಮ್ ಹೀರೋಯಿನ್ ಗೆ ತೋರಿಸ್ಬಿಟ್ಟು ಅವತ್ತು ನನ್ಗೆ ಆಪರೇಷನ್ ಮಾಡಿದ್ ಇವ್ರೇನಾ ನೋಡಿ ಹೇಳು ಅಂದಾಗ ಹೌದು ಇವ್ರೆ ಅಂತ ಹೇಳ್ತಾಳೆ. ಅಷ್ಟೇ ನಮ್ ಹೀರೋಗಂತೂ ತಲೆ ಸುತ್ಕೊಂಡೇ ಬಂದ್ಬಿಡ್ತು, ಇದೇಂಗ್ ಸಾಧ್ಯ, ಅವ್ನ್ ಜೈಲಲ್ಲಿ ಇದಾನಲ್ವಾ ಅಂತ. ಇದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತ ನಮ್ ಹೀರೋ ಜೈಲ್ಗೆ ಕೂಡ ಹೊರಟೋದ. ಏನೋ ಏನ್ ಕೆಲ್ಸನೋ ಮಾಡಿಟ್ಟಿದ್ಯಾ, ನನಗೇನ ಅವಾಗ ಹೊಸ ಡಾಕ್ಟರ್ ನೆನ್ಪೆಲ್ಲ ಬರ್ತಾ ಇದೆ, ಏನಾಯ್ತು ನನಗೆ ಅಂತ ಹೋಗಿ ಶಾಕಿಂಗ್ ಅಲ್ಲಿ ಕೇಳೋವಾಗ ಇವಾಗೆ ನಮ್ಗ ಫ್ಲಾಶ್ ಬ್ಯಾಕ್ ನ ತೋರ್ಸೋದು ನಮ್ ಹೀರೋಗೆ ಸರ್ಜರಿ ಮಾಡಿರೋದು ಹೆಡ್ ಅಂಟಾರೆ. ಆದ್ರೆ ಹೆಂಗ್ ಅವ್ನ್ ಜೈಲಿಂದ ಬಂದ, ಆಪರೇಷನ್ ಮುಗಿಸ್ಕೊಂಡ್ ಮತ್ತೆ ಹೆಂಗ್ ಜೈಲ್ ಒಳಗಡೆ ಹೋದ ಅಂತ ಇಲ್ಲಿ ತೋರ್ಸಿಲ್ಲ. ಆದ್ರೆ ಆಪರೇಷನ್ ಏನೋ ಮಾಡಿದಾನೆ. ಆ ಟೈಮ್ ಅಲ್ಲಿ ತಾನೆ ನಮ್ ಹೀರೋಯಿನ್ ಕೂಡ ಅವ್ರ ಮಗಂದು ಅಂದ್ರೆ ಆ ಕಿಲ್ಲರ್ದು ಮಾಸ್ಕ್ ಎಲ್ಲ ತೆಗೆದ್ಬಿಟ್ಟು ಅಂದ್ರೆ ಆಕ್ಸಿಜನ್ ಪೈಪ್ ಎಲ್ಲ ತೆಗೆದ್ಬಿಟ್ಟು ಸಾಯಿಸ್ಬಿಟ್ಟಿರ್ತಾಳಲ್ವಾ. ಅವಾಗ ನಮ್ ಹೀರೋಗೆ ನೆಕ್ಸ್ಟ್ ಆಪರೇಷನ್ ಮಾಡ್ಬೇಕಾದ್ರೆ ನಮ್ ಹೀರೋ ತಲೆನಲ್ಲಿ ಅಂದ್ರೆ ಬ್ರೈನ್ ಅಲ್ಲಿ ಯಾವ ಪಾರ್ಟ್ ಡ್ಯಾಮೇಜ್ ಆಗಿದೆಯೋ, ಆ ಮೆಮೊರೀಸ್ ಎಲ್ಲ ಸ್ಟೋರ್ ಆಗೋತರ ಸ್ಟೋರ್ ರೂಮ್ ಅಂತ ಹೇಳದ್ನಲ್ವಾ, ಆ ಪಾರ್ಟ್ ನ ಮಾತ್ರ ಅವ್ರ ಮಗನ ಆ ಸೈಕೋ ಕಿಲ್ಲರ್ ತಲೆಯಿಂದ ತೆಗೆದು ನಮ್ ಹೀರೋ ತಲೆಗೆ ಹಾಕಿ ಆಪರೇಷನ್ ಮಾಡಿದಾನೆ. ಅಷ್ಟೇ ಅಲ್ಲ, ಆಪರೇಷನ್ ಮಾಡದ್ಮೇಲೆ ನಿನ್ ಮೇಲೆ ನೀನ್ ಮತ್ತೆ ಬದುಕ್ ಬರ್ತೀಯ ನನ್ ಮಗ್ನೆ ಅಂತ ಬೇರೆ ಹೇಳ್ತಾನೆ. ಸಾಲ್ದ ಇದೊಂದು. ಈ ಕಡೆ ನಮ್ ಹೀರೋಯಿನ್ ಹೀರೋ ಜೊತೆನೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ಲಲ್ವಾ, ಅವಾಗ ಹೀರೋಯಿನ್ಗೆ ಒಂದು ಕಿಲ್ಲರ್ ನ ನೋಡಿ ಭಯ ಇರತ್ತಲ್ವಾ, ಅವನ ಜಾಗಕ್ಕೆ ಬಂದಿದ್ದಾನೆ. ಇವ್ನ್ ಏನ್ ಹೇಳ್ದ, ಹೀರೋಯಿನ್ ಹತ್ರ ಬರೀ ಸಾರಿ ಹೇಳಕ್ ಮಾತ್ರ ಅಂತ ತಾನೆ ಹೇಳ್ದ, ಬಟ್ ಇವ್ ನಡ್ಕೊಳ್ಳೋ ರೀತಿ ನೋಡಿದ್ರೇನೆ ಸರಿ ಇಲ್ಲ. ಪರವಾಗಿಲ್ವೇ, ದೊಡ್ಡೋಳಾಗ್ಬಿಟ್ಟಿದ್ದಾಳೆ, ನಾನ್ ನೋಡ್ದಾಗ ಚಿಕ್ಕ ಹುಡುಗಿ ಆಗಿದ್ಲು ಹಂಗಂತ ಹೇಳ್ದವನು ಅವಳನ್ನೊಂಥರ ವಿಚಿತ್ರವಾಗಿ ನೋಡ್ತಾ ಇದ್ದಾನೆ. ಸಾರಿ ಹೇಳ್ಬೇಕಂದ್ರೆ ಈ ತರ ನೋಡೋ ಅವಶ್ಯಕತೆ ಏನಿತ್ತು, ಪಾಪ ಇವಳಿಗಿನ್ನೇನ್ ಒಕ್ಕರ್ಸ್ಕೊಂಡಿದ್ಯೋ ಗೊತ್ತಿಲ್ಲ. ಬಟ್ ನಮ್ ಹೀರೋ ಹತ್ರ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋದ್ಲು. ಆಕ್ಚುಲಿ ನಮ್ ಹೀರೋಯಿನ್ ಗೆ ಒಂದು ವಿಡಿಯೋನ ಕಳ್ಸಿರ್ತಾನೆ, ಅದು ಹೆಡ್ ಅಂಟರ್ ಗೆ ಸಂಬಂಧಪಟ್ಟಿರೋ ವಿಡಿಯೋನೆ. ಆ ವಿಡಿಯೋನ ತೆಗ್ದಿರೋದು ರಿಪೋರ್ಟರ್, ಅವಳು ಡಾಕ್ಯುಮೆಂಟರಿಗೆ ಬೇಕು ಅಂತ ಅವಳೇ ಜೈಲ್ಗೆ ಹೋಗಿ ಹೆಡ್ ಅಂಟರ್ ನ ಇಂಟರ್ವ್ಯೂ ಎಲ್ಲ ಮಾಡಿ ವಿಡಿಯೋ ತೆಗ್ದಿರ್ತಾಳೆ. ಅದನ್ನೇ ಹೀರೋಯಿನ್ ಗೆ ಕಳಿಸ್ಬಿಟ್ಟು ಅವನೇನ ನನ್ಗೆ ಸರ್ಜರಿ ಮಾಡಿರೋದು ನೋಡಿ ಹೇಳು ಅಂದಾಗ ಅವಳು ಕೂಡ ಹೌದು ಅಂತ ಹೇಳ್ಬಿಟ್ಲು. ಇವನ್ಗೆ ಸರ್ಜರಿ ಮಾಡಿರೋದೇನೋ ಹೆಡ್ ಅಂಟರ್ ಅಂತ ಕನ್ಫರ್ಮ್ ಆಗೋಯ್ತು, ಆದ್ರೆ ಅವನೇನಕ್ಕೆ ನನಗ್ ಸರ್ಜರಿ ಮಾಡ್ದ ಅಂತ ಇವನ್ಗೆ ಡೌಟ್. ಅದರಿಂದ ಹೆಡ್ ಅಂಟರ್ ಗೆ ಸಂಬಂಧಪಟ್ಟಿರೋ ಕೇಸ್ ನೆಲ್ಲ ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಾನೆ. ಅದ್ರಲ್ಲಿ ಒಂದಿನ ಮಂಜು ಬರೋ ಟೈಮ್ ಅಲ್ಲಿ ರಿಪೋರ್ಟರ್ ಚಿಕ್ಕ ಹುಡುಗಿ ಆಗಿರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಆಗಿದೆ, ಆಂಟಿ ಬಂದು ಹೆಲ್ಪ್ ಮಾಡಿ ಅಂತ ಹೇಳಿ ಆ ಚಿಕ್ಕ ಹುಡುಗಿ ಹೋಗಿ ಕರ್ಕೊಂಡು ಹೋಗಿರ್ತಾರೆ. ಅವಾಗ ಆ ಹೆಡ್ ಅಂಟರ್ ಕೂಡ ಹುಡುಗಿನ ಸಾಯಿಸ್ಬಿಟ್ಟಿದ್ದಾನೆ. ಒಂದ್ ವಾರ ಆದ್ಮೇಲೆನೆ ಬಾಡಿ ಸಿಕ್ಕಿದ್ದಲ್ವಾ, ಬಟ್ ಆ ಬಾಡಿಯಲ್ಲಿ ತಲೆ ಮಾತ್ರ ಇಲ್ಲ. ಆದ್ರೆ ಆ ಹುಡುಗಿ ಕೈಯಲ್ಲಿ ರೈಟ್ ಸೈಡ್ ಆ ಲಿಟಲ್ ಫಿಂಗರ್ ಹತ್ರ ಏನೋ ಒಂದು ಬರ್ದಿದ್ದಾರೆ, ಒಂದು ಟ್ಯಾಟೋ ಹಾಕದಂಗಿದೆ. ಲೆಟರ್ಸ್ ಜೊತೆ ನಂಬರು ಮಿಕ್ಸ್ ಆಗಿದೆ. ಆ ಟೈಮಲ್ಲಿ ಹೆಡ್ ಅಂಟರ್ ಸಿಕ್ಕಾಕೊಂಡ್ಮೇಲೆ ಈ ಡೆಡ್ ಬಾಡೀಸ್ ಅಲ್ಲಿರೋ ಆ ಫೋಟೋಸ್ ಎಲ್ಲ ಕೂಡ ಹಿಡಿದಿಟ್ಟಿರ್ತಾರಲ್ಲ ಪೊಲೀಸ್ ಅವರು, ಬಟ್ ಅದಕ್ಕಾಗಿರೋ ಅರ್ಥ ನಾವಾಗ ಅವರು ಕಂಡಿಡ್ದಿಲ್ಲ. ಇವಾಗ ಈ ಹೆಡ್ ಅಂಟರ್ದು ರಿಪೋರ್ಟ್ ನಾವು ನೆಟ್ ಅಲ್ಲಿ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಈ ಫೋಟೋ ಅವ್ನ ಕಣ್ಣಿಗೆ ಬೀಳುತ್ತೆ. ಅದು ನೋಡಿದ್ಮೇಲೆ ಈ ನಂಬರ್ಸ್ ಏನಾಗಿರ್ಬೋದು ಅಂತ ಅವ್ನು ಯೋಚನೆ ಮಾಡ್ತಾ ಇದ್ದಾನೆ. ಅದ್ರಲ್ಲಿ
ವೇಳೆ ಹೆಡ್ ಅಂಟರು ಫಿಮೇಲ್ಸ್ ನ ಸಾಯಿಸಿದ್ರೆ, ಹುಡುಗಿರ್ನ ಸಾಯಿಸಿದ್ರೆ ಎಫ್ ಅಂತ ಲೆಟರ್ ಸ್ಟಾರ್ಟ್ ಆಗಿ ಆಮೇಲೆ ಒಂದು ನಂಬರ್, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, F2517 ಆಮೇಲೆ SEX ಅಂತ ಟ್ಯಾಟೂನ ಹಾಕಿದ್ದಾನೆ. ಇದೇ ತರನೇ ಗಂಡಸರ್ನ ಸಾಯಿಸಿದಾಗ ಅವ್ರ ಕೈ ಮೇಲೆ ಎಂ ಅಂತ ಹಾಕ್ಬಿಟ್ಟು ಮತ್ತೆ ನಂಬರ್ಸ್ ಹಾಕಿ SEX ಅಂತ ಹಾಕಿರ್ತಾನೆ. ಇದಕ್ಕಾಗಿರೋ ಅರ್ಥ ಏನು ಅಂತ ಗೊತ್ತಿಲ್ಲ. ಸೊ ಎಲ್ಲಾರ ಕೈ ಮೇಲೇನು ಅದರ ಇದೆಯಾ, ಹೆಡ್ ಅಂಟರ್ ಸಾಯಿಸ್ರು ಎಲ್ಲಾರ ಮೇಲೇನು ಇದೆಯಾ ಅಂತ ಎವಿಡೆನ್ಸ್ ರೂಮ್ ಗೆಲ್ಲ ಹೋಗಿ ಚೆಕ್ ಮಾಡಿದಾಗ ಅದು ಎಲ್ಲಾರ ಮೇಲೇನು ಇದೆ. ಇದರಲ್ಲಿ ಎಫ್ ಅನ್ನೋದು ಬಂದು ಫಿಮೇಲು, ಎಂ ಅನ್ನೋದು ಮೇಲು. ಕಿಲ್ಲರ್ ಇದನ್ನ ಅವನ ಐಡೆಂಟಿಫಿಕೇಶನ್ ಗೆ ಹಾಕೊಂಡ ಅಥವಾ ಪೊಲೀಸ್ ಅವ್ರಿಗೆ ಇಂಟು ಕೊಡೋದಕ್ಕೋಸ್ಕರ ಹಾಕದ ಅಂತ ಗೊತ್ತಿಲ್ಲ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಆ ಎಫ್ ಎಂ ಅದ್ರ ಕೆಳಗಡೆ ಒಂದು ನಂಬರ್ ಹಾಕಿದ್ದಾನಲ್ವಾ, ಮೋಸ್ಟ್ಲಿ ಅದು ಅವ್ರಿಗೆ ಏಜ್ ಆಗಿರ್ಬೋದು. ಅದ್ರ ಕೆಳಗಡೆ ಹಾಕಿರೋ ನಂಬರ್ ಇನ್ ಜೋಡಿ ನಂಬರ್ ಯಾವ್ದು, ಆಮೇಲೆ SEX ಅನ್ನೋದಕ್ಕೆ ಅರ್ಥ ಏನು ಅದು ಇವನಿಗೆ ಅರ್ಥ ಆಗ್ತಾ ಇಲ್ಲ. ತುಂಬಾ ತಲೆ ಕೆಡಿಸ್ಕೊಂಡ. ಅದಾದ್ಮೇಲೆ ಒಂದ್ ವಿಷಯ ಸ್ಟ್ರೈಕ್ ಆಗುತ್ತೆ. ಇವನು ಮತ್ತೆ ಪೊಲೀಸ್ ಆಫೀಸರ್ ಇಬ್ರು ಒಂದ್ಸತಿ ಹೆಡ್ ಅಂಟರ್ ನ ಮೀಟ್ ಮಾಡಕ್ಕೆ ಹೋಗಿರ್ತಾರೆ. ಆದ್ರೆ ಹೆಡ್ ಅಂಟರ್ ನನ್ ಪೊಲೀಸ್ ಆಫೀಸರ್ ನ ನೋಡಲ್ಲ, ಹೀರೋನ ಮಾತ್ರ ನೋಡೋದು ಅಂದಾಗ ಹೀರೋ ಒಳಗಡೆ ಹೋಗಿ ಮಾತಾಡಿರ್ತಾನಲ್ವಾ, ಅವಾಗ ಹೆಡ್ ಅಂಟರ್ ಕೈಲಿರೋ ಇಲಿನ ಇವಾಗ ನೆನ್ಸ್ಕೊಳ್ತಾನೆ. ಅದ್ರಲ್ಲಿ ಆ ಇಲಿಗೇನೋ ಹೆಡ್ ಸರ್ಜರಿ ಮಾಡಿದಾನೆ, ನಾಟ್ ಹಾಕಿದಾನೆ, ಮೀನ್ಸ್ ಸ್ಟಿಚಸ್ ಹಾಕಿದಾನೆ, ಓಕೆ. ಆದ್ರೆ ಆ ಇಲಿ ಕಿವಿಗೆ ಒಂದು ಹೋಲ್ ಮಾರ್ಕ್ ಇರುತ್ತೆ, ಪಂಚ್ ಹೊಡ್ದಂಗಿರುತ್ತೆ ಆ ಮಾರ್ಕ್. ಅದಿವಾಗ ನೆನಪು ಬಂದು ನೆಟ್ ಅಲ್ಲಿ ಸರ್ಚ್ ಮಾಡ್ತಾನೆ, ಅನಿಮಲ್ ಪಂಚಿಂಗ್ ಅಂತ. ಅದು ಅನಿಮಲ್ಸ್ ನ ಎಕ್ಸ್ಪೆರಿಮೆಂಟ್ ಗೆ ಯೂಸ್ ಮಾಡ್ಕೊಳ್ಳೋ ತರ ಒಂದು ವಿಷಯ. ಅದ್ರಲ್ಲಿ ಸಬ್ಜೆಕ್ಟ್ ಎಕ್ಸ್ಪೆರಿಮೆಂಟ್ ಅನ್ನೋ ಒಂದು ವರ್ಡ್ ನ ನೋಡ್ತಾನೆ. ಇದನ್ನೇ ಈ ಹೆಡ್ ಅಂಟರು ಅವ್ರ ಕೈ ಮೇಲೆ ಬರೆಯುವಾಗ SEX ಅಂತ ಬರ್ದಿರ್ತಾನ. ಸಬ್ಜೆಕ್ಟ್ ಎಕ್ಸ್ಪೆರಿಮೆಂಟ್ ಅನ್ನೋದಕ್ಕೆ ಶಾರ್ಟ್ ಫಾರ್ಮ್ SEX. ಅದು ನಮ್ ಹೀರೋಗೆ ಅರ್ಥ ಆಯ್ತು. ಅಂದ್ರೆ ಈ ಹೆಡ್ ಅಂಟರು ಸುಮ್ನೆ ಟೈಮ್ ಪಾಸ್ ಗೋಸ್ಕರ ಕೊಲೆಗಳನ್ನ ಮಾಡಿಲ್ಲ, ಒಂದು ಸೈಕೋ ಕಿಲ್ಲರ್ ತರ ಅವ್ನ್ ಕೊಲೆಗಳನ್ನ ಮಾಡಿಲ್ಲ. ಕೊಲೆ ಮಾಡಿ ತಲೆನ ಮಾತ್ರ ಎತ್ಕೊಂಡು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾನೆ. ಇವಾಗ ನಾನು ಹೇಳಿದ ನಂಬರ್ ಪ್ರಕಾರ ಎಫ್ ಅನ್ನೋದು ಫಿಮೇಲು, ಇವಾಗ 20 ಅಂತ ಇಟ್ಕೊಳ್ಳಿ. 20 ಬಂದು ಆ ಹುಡುಗಿಯ ಏಜು, ಆಮೇಲೆ ಬರೋ ನಂಬರು ಆ ಹುಡುಗಿ ಎಷ್ಟನೇ ಕೊಲೆ ಮಾಡಿದಾನೆ ಅಂತ, ಮಿಸ್ ನೆಕ್ಸ್ಟ್ನೇ ಎಕ್ಸ್ಪೆರಿಮೆಂಟ್ ಅನ್ನೋದಕ್ಕೋಸ್ಕರ ಆ ನಂಬರು, ಅದಾದ್ಮೇಲೆ ಸಬ್ಜೆಕ್ಟ್ ಎಕ್ಸ್ಪೆರಿಮೆಂಟ್. ಸೊ ಆ ಹುಡುಗಿ ಕೈ ಮೇಲೆ ಹಾಕಿರೋ ಮಾರ್ಕ್ ಏನ್ ಅರ್ಥ ಅಂದ್ರೆ ಟ್ಯಾಟೂ ಮಾರ್ಕ್ ಏನ್ ಅರ್ಥ ಅನ್ನೋದನ್ನ ಕಂಡುಹಿಡಿದ್ ಬಿಟ್ಟ. ಇವನ್ಗೆ ಸಖತ್ ಶಾಕ್ ಆಗೋಯ್ತು. ಆಲ್ರೆಡಿ ಆ ಹೆಡ್ ಅಂಟರು ಒಂದು ಡಾಕ್ಟರ್ ಆಗಿದ್ದವನು, ಮುಖ್ಯವಾಗಿ ನ್ಯೂರೋ ಸರ್ಜನ್ ಆಗಿರೋನು, ಎಷ್ಟು ಸರ್ಜರೀಸ್ ಮಾಡಿರಲ್ಲ ಅವನು. ಇದರಿಂದನೇ ನಮ್ ಹೀರೋಗೆ ಅರ್ಥ ಆಗೋಯ್ತು, ಹಂಗಾದ್ರೆ ಆ ಕಿಲ್ಲರ್ ಬ್ರೈನ್ ನ ಎತ್ತಿ ನನ್ ತಲೆಗೆ ಇಟ್ಬಿಟ್ಟು ಅವನು ಸರ್ಜರಿ ಮಾಡಿದಾನೆ, ಅದ್ರಿಂದಾನೇ ನನಗೆ ಸಂಬಂಧನೇ ಇಲ್ದೆ ನನ್ ಚಿಕ್ಕ ವಯಸ್ಸದ ಅಲ್ಲದೆ ಬೇರೆ ಒಂದು ಚಿಕ್ಕ ವಯಸ್ಸು ನೆನಪುಗಳು ಬರ್ತಾ ಇದೆ, ಪ್ಲಸ್ ಯಾರನ್ನಾದ್ರೂ ಹೊಡಿಬೇಕಾದ್ರೆ ಯಾರನ್ನಾದ್ರೂ ನೋಡಿದಾಗ ನನಗೆ ಹತ್ರ ಬ್ರೂಟಲ್ ಆಗಲ್ಲ ನೆನಪು ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡವನು. ಇದನ್ನೆಲ್ಲ ಕಂಡಿಡಿದ ಮೇಲೆನೆ ನಮ್ ಹೀರೋ ಜೈಲಲ್ಲಿರೋ ಆ ಹೆಡ್ ಅಂಟರ್ ನ ನೋಡಕ್ಕೆ ಅಂತ ಹೋಗಿರೋದು. ಆಮೇಲೆ ಹೆಡ್ ಅಂಟರ್ ಕೂಡ ನಡೆದಿರೋದನ್ನೆಲ್ಲ ಹೇಳ್ದವನು, ಪರವಾಗಿಲ್ವೇ ಕಂಡಿಡಿದ್ ಬಿಟ್ಟಿದ್ಯಾ, ಇಷ್ಟು ಬೇಗ ಕಂಡಿಡಿದ್ಯಾ ಅಂತ ಅನ್ಕೊಂಡಿರ್ಲಿಲ್ಲ, ಇದ್ರೂ ಬದುಕ್ಬಿಟ್ಟಿದ್ಯಾ, ಪರವಾಗಿಲ್ಲ, ಇದ್ರೂ ಇವಾಗ ನೀನ್ ಬದುಕಿರೋದಕ್ಕೆ ನನಗೆ ಥ್ಯಾಂಕ್ಸ್ ಹೇಳ್ಬೇಕು, ಅದನ್ನ ಬಿಟ್ಬಿಟ್ಟು ಬಾಯಿಗೆ ಬಂದಿದ್ದನ್ನೆಲ್ಲ ಬೈತಾ ಇದೆಯಲ್ವಾ ಅಂತ ಹೇಳಿದಾಗ ಹೀರೋಗೆ ಟೆನ್ಷನ್ ಆಗುತ್ತೆ. 20 ಜನನ ಸಾಯಿಸಿ ಅವ್ರ ತಲೆನ ಕಡಿದು ಎಕ್ಸ್ಪೆರಿಮೆಂಟ್ ಅನ್ನೋ ಹೆಸರಲ್ಲಿ ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟಿದ್ಯಾ, ಹಂಗೆಲ್ಲ ಮಾಡ್ಬಿಟ್ಟು ಹೆಂಗೋ ನಿನ್ ಕೈಲಿ ಇಷ್ಟ ಅಸಲ್ಟ ಕುತ್ಕೊಂಡು ಮಾತಾಡಕ್ ಆಗುತ್ತೆ ಅಂತ ಕೇಳಿದ್ರೆ ಇವ್ ತುಂಬಾ ಕೂಲಾಗಿ ಆನ್ಸರ್ ಮಾಡ್ತಾ ಇದ್ದಾನೆ. ಏನಪ್ಪಾ ಮಾಡೋದು, ಕಷ್ಟ ಅನ್ನೋ ಒಂದು ವಿಷಯನ ಫೇಸ್ ಮಾಡಿದ್ರೇನೆ ನಮ್ಗೆ ನಾಳೆ ದಿನ ಸಕ್ಸಸ್ ಆಗೋದು. ಒಂದ್ ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಾಗ ಕೆಲವೊಂದು ಅಪಘಾತಗಳು ಆಗೋದು ಸಹಜನೇ ಅಲ್ವಾ, ಅದೇ ತರನೇ ಈ ಕೇಸ್ ಕೂಡ ಅಂತ ಅನ್ಕೊಳ್ಳಿ. ನಾನೊಂದು ವಿಷಯ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡೆ, ಅದಕ್ಕೆ ಸಣ್ಣದಾಗ ಒಂದ್ 20 ಜನನ ಬಲಿ ಕೊಟ್ಟೆ. ಇನ್ನು ಹೇಳ್ಬೇಕಂದ್ರೆ ನಾಳೆ ದಿನ ಮನುಷ್ಯನ ಕುಲಕ್ಕೆ ನಾನು ಒಳ್ಳೇದ್ ಮಾಡಿದೀನಿ ಗೊತ್ತಾ, ಅದಕ್ಕೆ ನನ್ನ ಹೊಗಳ್ಬೇಕು, ಅದನ್ನ ಬಿಟ್ಟು ಉಗಿತಾ ಇದೆಯಾ, ಈ ಜನಗಳಿಗೆ ಕೃತಜ್ಞತೆ ಅನ್ನೋದೇ ಇಲ್ಲ ಅಪ್ಪ ಅಂತ ಇವನ್ ತುಂಬಾ ಕೂಲಾಗಿ ಮಾತಾಡ್ತಾ ಇದ್ದಾನೆ. ಆದ್ರೆ ನಮ್ ಹೀರೋಗೆ ಟೆನ್ಷನ್ ಆಗುತ್ತೆ. ಇದನ್ನು ಮೀರಿ ಆ ಹೆಡ್ ಅಂಟರ್ ಹೀರೋ ಹತ್ರ ಏನೋ ಮಾತಾಡ್ತಾ ಇದ್ದಾನೆ, ಅದನ್ನ ಇಲ್ಲಿ ತೋರಿಸಿಲ್ಲ. ಈ ಕಡೆ ನಮ್ಮ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ, ಅಪ್ಪದ್ನೆ ಅವ್ರ ಮೇಲೆ ಬಿತ್ತಿವಾಗ ಅವ್ರನ್ನ ಜೈಲ್ಗೆ ಕರ್ಕೊಂಡ್ ಬರ್ತಾ ಇದಾರೆ. ಈ ವಿಷಯ ಗೊತ್ತಾಗಿ ರಿಪೋರ್ಟರ್ ಅವ್ರನ್ನ ನೋಡ್ಬೇಕು ಅಂತ ಎದ್ದು ಬಿದ್ದು ಬಂದ್ರೆ ಪೊಲೀಸ್ ಅವ್ರನ್ನ ಬಂದ್ ನಾನು ಯಾರನ್ನೋ ನೋಡಲ್ಲ ಅಂತ ಹೇಳ್ಬಿಟ್ಟ. ಅದರಿಂದ ರಿಪೋರ್ಟರ್ ಹುಡುಗಿಗೆ ಬೇಜಾರಾದಾಗ ಇನ್ನೊಬ್ರು ಬಂದು ಹೇಳ್ತಾರೆ, ಸ್ಟಾರ್ಟಿಂಗ್ ಇಂದ ಅವ್ನಿಗೆ ನೀನಂದ್ರೆ ಎಷ್ಟ್ ಇಷ್ಟ ಗೊತ್ತಾ, ಒಂದು ರಿಂಗ್ ಎಲ್ಲ ಈಸಿಟ್ಕೊಂಡಿದ್ದ, ನಿನ್ಗೆ ಪ್ರಪೋಸ್ ಮಾಡ್ಬೇಕಂತೆಲ್ಲ ವೇಟ್ ಮಾಡ್ತಾ ಇದ್ದ ಗೊತ್ತಾ ಅಂತೆಲ್ಲ ಹೇಳಿದಾಗ ಇವಳಿಗೆ ಲೈಟ್ ಆಗಿ ಶಾಕ್ ಆಗುತ್ತೆ. ಇದೇವಾಗ ನಡೆದಿರೋದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಪೊಲೀಸ್ ಇಂಟ್ರೋ ಕೊಟ್ರಲ್ವಾ, ಅಕ್ಕ ತಂಗಿರ್ನ ರೇಪ್ ಮಾಡಿ ಸಾಯಿಸಿದ್ದ, ಅವನನ್ನ ಇವ್ನು ಓಡಿಸ್ಕೊಂಡು ಹೋಗಿದ್ದ, ಆ ವಿಷಯ ನಡೆಯೋದಕ್ಕೂ ಮುಂಚೆ ಇವಾಗ ತೋರಿಸ್ತಾ ಇರೋದು. ಒಂದಿನ ಯಾರನ್ನೋ ಅವ್ರು ಕಣ್ಗಾಣಿಸ್ಬೇಕು ಅಂತ ಹೇಳಿ ಕಾರಲ್ಲಿ ಕೂತಿರ್ಬೇಕಾದ್ರೆ ಅವಾಗ ನಮ್ ಪೊಲೀಸ್ ಆಫೀಸರ್ ಹೇಳಿರ್ತಾರೆ, ನನ್ಗೆ ರಿಪೋರ್ಟರ್ ಹುಡುಗಿ ಅಂದ್ರೆ ತುಂಬಾ ಇಷ್ಟ, ಹುಡುಗಿಗೆ ರಿಂಗ್ ಕೊಟ್ಬಿಟ್ಟು ಪ್ರಪೋಸ್ ಮಾಡ್ತೀನಿ ಅಂತ. ಆ ಟೈಮ್ ಅಲ್ಲೇ ಆ ರಿಪೋರ್ಟರ್ ಹುಡುಗಿ ತೆಗ್ದಿರೋ ಒಂದು ಡಾಕ್ಯುಮೆಂಟರಿ ವಿಡಿಯೋ ಇವರು ನೋಡ್ತಾ ಇರ್ತಾರೆ. ಇವಾಗ ನಮ್ ಹೀರೋಯಿನ್ಗೆ ರೀಸೆಂಟ್ ಆಗಿ ಕಳಿಸಿದ್ರಲ್ವಾ ನಮ್ ಹೀರೋ, ಅವನೇ ನನಗೆ ಹೆಡ್ ಸರ್ಜರಿ ಮಾಡಿದ್ದು ಚೆಕ್ ಮಾಡಿ ಹೇಳು ಅಂತ, ಆ ವಿಡಿಯೋನ ನೋಡಿರ್ತಾರೆ. ಫಸ್ಟ್ ಆಫ್ ಆಲ್ ಅವಳು ಏನಕ್ಕ ವಿಡಿಯೋ ಮಾಡಿದ್ಲು ಅಂತಂದ್ರೆ ಇವನ್ನ ಸ್ಟಾರ್ಟಿಂಗ್ ಅಲ್ಲಿ ಕೊಲೆಗಾರ ಅಂತ ಹೇಳಿ ಅರೆಸ್ಟ್ ಮಾಡಿದಾಗ ಗಲ್ಲು ಶಿಕ್ಷೆ ಕೊಟ್ಟಿದ್ರು. ಆದ್ರೆ 30 ವರ್ಷದಿಂದ ಜೈಲಲ್ಲೇ ಇದ್ದ ಅಲ್ವಾ, ಇವಾಗ ಯಾರೇ ಆಗ್ಲಿ ಜೈಲಲ್ಲಿ ಇದ್ರೆ ಅವ್ರು ಸೈಲೆಂಟ್ ಆಗಿದ್ರೆ ಅವ್ರ ಕಡೆಯಿಂದ ಏನು ತಪ್ಪಾಗಿಲ್ಲ ಅಂತ ಗೊತ್ತಾದ್ರೆ ಶಿಕ್ಷಣ ಕಡಿಮೆ ಮಾಡ್ತಾರಲ್ವಾ, ಆತರ ಇವನು ಕೂಡ ಶಿಕ್ಷಣ ಕಡಿಮೆ ಮಾಡಿ ಆಯುರ್ ಕಾಲ ಅಂತ ಕೊಟ್ಬಿಟ್ರು. ಅಂದ್ರೆ ಅವ್ರಿಗೆ ನೇಣ್ ಹಾಕೋದಿಲ್ಲ, ಬದುಕಿರೋವರೆಗೂ ಜೈಲಲ್ಲೇ ಇರ್ಬೇಕು, ಆತರ ಒಂದು ಶಿಕ್ಷೆ ಕೊಟ್ಬಿಟ್ಟಿರ್ತಾರೆ. ಅದ್ರ ಬಗ್ಗೆ ಅವ್ನು ಹೇಳ್ತಾ ಇದ್ದಾನೆ, ನನ್ನ ಕ್ಷಮಿಸ್ಬಿಡಿ, ನನ್ಗೆ ಗೊತ್ತಿಲ್ಲದೆ ನಾನು ನಿಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ಸಾಯಿಸ್ಬಿಟ್ಟೆ, ನಾನೀಗ ಕ್ಷಮೆ ಕೇಳ್ತಾ ಇರೋದ್ರಿಂದ ನೀವೆಲ್ಲ ನನಗೆ ಕ್ಷಮಿಸ್ತೀರಾ ಅಂತ ಅನ್ಕೊಂಡಿದೀನಿ. ಆದ್ರೆ 30 ವರ್ಷದಿಂದ ನನಗೆ ಸರಿಯಾಗಿ ನಿದ್ದೆನೆ ಬರ್ತಾ ಇರ್ಲಿಲ್ಲ, ಆದ್ರೆ ಇವಾಗ ನನ್ನ ಶಿಕ್ಷೆ ಕಡಿಮೆ ಆಗಿರೋದ್ರಿಂದ ಇವತ್ತಿಂದ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ನೋಡಿ ಪೊಲೀಸ್ ಆಫೀಸರ್ಗೆ ಟೆನ್ಷನ್ ಆಗೋಯ್ತು. 20 ಜನ ಸಾಯಿಸಿದಾನೆ, ಅವ್ರ ಫ್ಯಾಮಿಲಿ
ಫ್ಯಾಮಿಲಿ ಅವರೆಲ್ಲ ಇವಾಗವರೆಗೂ ನಿದ್ದೆ ಬರದೆ ಪಾಪ ಒದ್ದಾಡ್ತಾ ಇದಾರೆ, ಎಷ್ಟು ನೋವಲ್ಲಿದ್ದಾರೆ. ಇವ್ರು ನೋಡಿದ್ರೆ ಇವತ್ತಿಂದ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತಾನೆ ನನ್ನಂತವ್ರೆಲ್ಲ ಸುಮ್ನೆ ಇದ್ಬಿಡ್ತಾರ. ನಾನಂತೂ ಸುಮ್ನೆ ಇರೋದಿಲ್ಲ. ನನ್ ಫ್ಯಾಮಿಲಿನ ಬಲಿ ತಗೊಂಡವನ್ನ ನಾನ್ ಬಲಿ ತಗೊಂತೀನಿ. ಯಾವನ್ನ ಒಬ್ಬನ್ನ ಸಾಯಿಸ್ಬಿಟ್ಟು ನಾನ್ ಜೈಲ್ಗೆ ಹೋಗಿ ಇವ್ನ್ ತಲೆ ಕಡ್ದಿಲ್ವೋ, ನನ್ನ ಹೆಸರು ನಾ ಪೊಲೀಸ್ ಆಫೀಸರ್ ಎಲ್ಲ ಅಂತ ಹೇಳಿ ಚಾಲೆಂಜ್ ಎಲ್ಲ ಮಾಡಿರ್ತಾನೆ. ಇವ್ರ ಹತ್ರ ವಿಡಿಯೋ ನೋಡ್ತಾ ಇರ್ಬೇಕಾದ್ರೇನೆ ಇವಾಗ ಯಾರನ್ನ ಹುಡ್ಕೊಂಡ್ ಬಂದ್ರೋ, ಯಾರನ್ನ ಹಿಡಿಬೇಕು ಅಂತ ಅನ್ಕೊಂಡಿದ್ರು ಅವನು ಮುಂದ್ಗಡೆ ಬರ್ತಾನೆ. ಅವನನ್ನ ನೋಡಿದ ತಕ್ಷಣ ಈ ಪೊಲೀಸ್ ಆಫೀಸರ್ ನಾನು ಹಿಡಿತೀನಿ ಅಂತ ಹೇಳಿ ಕಾರಿಂದ ಇಳಿದೊಟ್ಟೋದ. ಅದಾದ್ಮೇಲೆ ವಿಡಿಯೋ ಪ್ಲೇ ಆಗ್ತಾ ಇದೆ. ಅದ್ರಲ್ಲಿ ಈ ಹೆಡ್ ಹಂಟರ್ ಗೆ ಶಿಕ್ಷೆ ಕಡಿಮೆ ಆಗೋದಕ್ಕೆ ಯಾರ್ ಕಾರಣ ಅಂತ ನೋಡಿದ್ರೆ ನಮ್ ಪೊಲೀಸ್ ಆಫೀಸರ್ ಅವ್ರ ಅಣ್ಣನೇ, ಅಂದ್ರೆ ಆ ಚರ್ಚ್ ಫಾದರ್. ಅವ್ರು ಇವಾಗ ಚರ್ಚ್ ಫಾದರ್ ಆಗಿರೋದ್ರಿಂದ ಶಾಂತಿ ನೆಮ್ಮದಿ ಅಂತ ಮಾತಾಡ್ತಾರೆ. ಜಾಸ್ತಿ ಮಾತಾಡಿದ್ರೆ ಹಳೇದನ್ನೆಲ್ಲ ಮರಿಬೇಕು, ಕೆಟ್ಟದ್ ಮಾಡಿರೋನ ಕ್ಷಮಿಸ್ಬೇಕು ಅಂತ ಮಾತಾಡ್ತಾರೆ. ಸೊ ಅವರೇ ಹೆಡ್ ಹಂಟರ್ ಗೆ ಒಂದು ಅಪೀಲ್ ನ ಮಾಡಿರ್ತಾರೆ, ಅವ್ರಿಗೆ ಶಿಕ್ಷೆನ ಕಡಿಮೆ ಮಾಡ್ಬೇಕು, ಅವ್ರ ಇಷ್ಟು ವರ್ಷ ಜೈಲಲ್ಲಿ ಇದ್ರೆ ಕೂಡ ಏನು ಆತರ ತಪ್ಪು ಕೆಲಸ ಮಾಡಿಲ್ಲ ಅಂತ. ಅದರಿಂದಾನೇ ಕಡಿಮೆ ಮಾಡಿರೋದು. ಬಟ್ ಇದನ್ನ ಪೊಲೀಸ್ ಆಫೀಸರ್ ಇವಾಗ ವಿಡಿಯೋನಲ್ಲಿ ನೋಡಿಲ್ಲ, ಅವನನ್ನ ಹಿಡಿಯೋದ್ರಲ್ಲಿ ಇದ್ರು. ಹೆಂಗೋ ಇವನು ಒಬ್ಬ ಕೆಟ್ಟವನು, ಇವನ ಸಾಯಿಸ್ಬಿಟ್ಟು ಜೈಲ್ಗೆ ಹೊಟ್ಟೋಗೋಣ ಅಂತ ಹೇಳಿ ಗನ್ ಎತ್ಕೊಂಡು ಇನ್ನೇನ್ ಆಲ್ಮೋಸ್ಟ್ ಅವನ್ನ ಶೂಟ್ ಮಾಡಕ್ಕಿದ್ರು. ಆದ್ರೆ ಅಷ್ಟ್ರಲ್ಲಿ ಇನ್ನೊಂದು ಪೊಲೀಸ್ ಆಫೀಸರ್ ಬಂದು ಅವನ ಹಿಡಿದು ತಡೆದ್ ಬಿಟ್ರು. ಹೋದ್ರೆ ಹೋಗ್ಲಿ ಬಿಡು, ಇವಾಗ ಅವ್ನು ಮಿಸ್ ಆದ್ರೆ ಕೂಡ ನೆಕ್ಸ್ಟ್ ಟೈಮ್ ಇನ್ನೊಬ್ಬ ತಗಲ್ತಾನೆ ಅಂತ ಹೇಳಿ ಸುಮ್ನಾದ. ಅದಕ್ಕೆ ಅವನು ರಿಪೋರ್ಟರ್ ಹುಡುಗಿನ ಕೂಡ ಪ್ರಪೋಸ್ ಮಾಡಿಲ್ಲ. ಇವಾಗ ನಾನೊಬ್ಬನ ಸಾಯಿಸಿ ನಾನ್ ಜೈಲ್ ಒಳಗಡೆ ಹೋದ್ರೆ ನಾನ್ ರಿಪೋರ್ಟರ್ ಹುಡುಗಿನ ಮದ್ವೆ ಮಾಡ್ಕೊಂಡ್ರೆ ಪಾಪ ಅವಳ ಗತಿ ಏನಾಗುತ್ತೆ ಅಂತ ಹೇಳಿ ಸೈಲೆಂಟ್ ಆಗ್ಬಿಡ್ತಾನೆ. ಇವಾಗ ಈ ನಿಜನೆಲ್ಲ ರಿಪೋರ್ಟರ್ ಹುಡುಗಿ ಹತ್ರ ಈ ಪೊಲೀಸ್ ಆಫೀಸರ್ ಹೇಳ್ತಾ ಇದ್ದಾರೆ. ಈ ಕತೆ ಮುಗ್ದಿದ ತಕ್ಷಣ ಇನ್ನೊಂದ್ ಕಡೆ ಜೈಲಲ್ಲಿರೋ ಹೆಡ್ ಹಂಟರ್ ನ ತೋರಿಸ್ತಾರೆ. ಅವನು ಜೈಲಲ್ಲಿ ನೆಮ್ಮದಿ ಕೂತ್ಕೊಂಡಿದ್ದಾನೆ ಅಂತ ನೋಡಿದ್ರೆ 30 ವರ್ಷಗಳ ಹಿಂದೆ ನಡೆದಿರೋ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾ ಇದ್ದಾನೆ. ಆ ಟೈಮ್ ಅಲ್ಲಿ ಈ ಹೆಡ್ ಹಂಟರ್ ಬಂದು US ನಲ್ಲಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದ. ಅವಾಗ ಹಾಸ್ಪಿಟಲ್ ಅಲ್ಲಿ ಒಂದು ಪೇಷಂಟ್ ಅಡ್ಮಿಟ್ ಆಗಿದ್ದಾಳೆ. ಆ ಹುಡುಗಿ 5 ವಯಸ್ಸಿಂದಾನು ಅಷ್ಟೇ ಮಲ್ಗಿದ ಜಾಗದಲ್ಲೇ ಇರ್ತಾಳೆ, ಎದ್ದು ನಡೆಯೋದಕ್ ಆಗೋದಿಲ್ಲ. ಆತರ ಒಂದು ಪ್ರಾಬ್ಲಮ್. ಆದ್ರೆ ಮಾತಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ. ಅದ್ರ ಬಗ್ಗೆ ಈಗ ಡಾಕ್ಟರ್ಸ್ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. US ನಲ್ಲಿ ಟಾಪ್ ಸರ್ಜನ್ ಆಗಿರೋರೊಬ್ರು ಈ ಹುಡುಗಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. 15 ವರ್ಷದಿಂದ ಟ್ರೀಟ್ಮೆಂಟ್ ಕೊಟ್ಟು ಕೂಡ ಹುಡುಗಿಗೆ ವಾಸಿ ಆಗಿಲ್ಲ. ಇದ್ರ ಬಗ್ಗೆ ಮಾತಾಡಿ ಎಲ್ಲಾ ಡಾಕ್ಟರ್ಸ್ ಹೊರಗಡೆ ಹೋದ್ರ. ಆದ್ರೆ ನಮ್ ಹೆಡ್ ಹಂಟರ್ ಮಾತ್ರ ಅಲ್ಲೇ ಇರ್ತಾನೆ. ಅವನು ಆ ಹುಡುಗಿ ಕೈಯಲ್ಲಿ ಯಾವ್ದೋ ಒಂದು ಟ್ಯಾಬ್ಲೆಟ್ ನ ಗಟ್ಟಿಯಾಗಿ ಇಟ್ಕೊಂಡಿರೋದನ್ನ ಗಮನಿಸಿ ಅದನ್ನ ತೆಗೆದು ನೋಡ್ತಾನೆ. ಈ ಟ್ಯಾಬ್ಲೆಟ್ ಏನಕ್ಕೆ ಯೂಸ್ ಮಾಡೋದಂದ್ರೆ ಮೈಯಲ್ಲಿ ಡೋಪಮೋನ್ ಲೆವೆಲ್ ಜಾಸ್ತಿ ಆಗೋದಕ್ಕೋಸ್ಕರ. ಈ ಟ್ಯಾಬ್ಲೆಟ್ ನ ನಿನ್ಗೆ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ ಈ ಹಾಸ್ಪಿಟಲ್ ಅಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಇರೋರೊಬ್ರೆ ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ದು ಅಂತ ಹೇಳ್ತಾಳೆ. ಈ ಹೆಡ್ ಹಂಟರ್ ಗೆ ಡೌಟ್ ಬರುತ್ತೆ, ಖಂಡಿತ ಡಾಕ್ಟರ್ಸ್ ಅಂತ ಈ ತರ ಒಂದು ಟ್ಯಾಬ್ಲೆಟ್ ನ ಪ್ರಿಸ್ಕ್ರೈಬ್ ಮಾಡೋದೇ ಇಲ್ಲ, ಅವ್ನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಡೌಟ್ ಬರುತ್ತೆ. ಈ ತರ ಒಂದು ಡೌಟ್ ಇಂದಾನೆ ಈ ಹೆಡ್ ಹಂಟರ್ ಕೂಡ ಹೊರಗಡೆ ಬರೋಷ್ಟ್ರಲ್ಲಿ ಅಲ್ಲಿರೋ ಇನ್ನೊಂದು ಡಾಕ್ಟರ್ ಬಂದು ಮಾತಾಡಿಸ್ತಾ ಇದಾರೆ. ಆಕ್ಚುಲಿ ಏನ್ ಪ್ರಾಬ್ಲಮ್ ಅಂದ್ರೆ ಇವ್ರು ಇಲ್ಲಿ ಡಾಕ್ಟರ್ ಆಗಿದ್ರು ಇದಕ್ಕೂ ಮುಂಚೆ ಯಾವ್ದೋ ಒಂದು ಬ್ರೈನ್ ಸರ್ಜರಿ ಮಾಡ್ಬೇಕಾದ್ರೆ ಪೇಷಂಟ್ ಸತ್ತೋಗ್ಬಿಟ್ಟಿರ್ತಾನೆ, ಏನೋ ಒಂದು ವಿಷಯ ತಪ್ಪಾಗಿ ಮಾಡ್ಬಿಟ್ಟಿರ್ತಾರೆ. ಬಟ್ ಅವಾಗ ವಿಷಯ ಯಾರಿಗೂ ಗೊತ್ತಿಲ್ಲದೆ ಇವ್ರು ಮುಚ್ಚಿಟ್ಬಿಟ್ರು. ಆದ್ರೆ ಈ ಹೆಡ್ ಡಾಕ್ಟರ್ ಅಂತ ಒಬ್ರು ಹೇಳಿದ್ವಲ್ಲ, ಈಗ 15 ವರ್ಷದಿಂದ ಹುಡುಗಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂತ, ಆ ಡಾಕ್ಟರ್ಗೆ ಲೈಟ್ ಆಗಿ ಹೆಡ್ ಹಂಟರ್ ಮೇಲೆ ಸ್ವಲ್ಪ ಡೌಟ್ ಬಂದ್ಬಿಟ್ಟಿರುತ್ತೆ. ಅವನೇನೋ ಹೆಚ್ಚು ಕಡಿಮೆ ಮಾಡಿ ಆ ಪೇಷಂಟ್ ನ ಸಾಯಿಸ್ಬಿಟ್ಟ ಅಂತ. ಸೊ ಅದ್ರ ಬಗ್ಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ನ ಹುಡುಕ್ತಾ ಇರ್ತಾರೆ. ಅದ್ರ ಬಗ್ಗೆ ಮಾತಾಡೋ ಈ ಡಾಕ್ಟರ್ ಏನಪ್ಪಾ ಹೆಡ್ ಡಾಕ್ಟರ್ ನ ಓಡಿಸೋ ಕೆಲಸದಲ್ಲಿ ಏನಾದ್ರು ಇದೆಯಾ, ಅವರು ನಿನ್ ಬಗ್ಗೆ ಡಾಕ್ಯುಮೆಂಟ್ಸ್ ನ ರಿಕವರ್ ಮಾಡ್ತಾ ಇದಾರೆ. ಇನ್ ಕೇಸ್ ಅವ್ರಿಗೆ ಏನಾದ್ರು ಕರೆಕ್ಟ್ ಎವಿಡೆನ್ಸ್ ಸಿಕ್ಬಿಡ್ತೋ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕಾಗಿರೋದೆ ಅಂತ ಹೆಡ್ ಹಂಟರ್ ನ ಬೆದರ್ಸ್ಬಿಟ್ಟು ಹೋಗ್ತಾನೆ. ಇವಾಗ ಆ ಸೀನ್ ನ ಕಟ್ ಮಾಡಿದ್ರೆ ಈಗ ಪ್ರೆಸೆಂಟ್ ಅಲ್ಲಿ ನಡೀತಾರೋ ಒಂದ್ ಸೀನ್ ನ ತೋರಿಸ್ತಾರೆ. ನಮ್ ಹೀರೋ ಹೆಡ್ ಹಂಟರ್ ಹತ್ರ ಮಾತಾಡಿದ್ದಾದ್ಮೇಲೆ ಹೆಡ್ ಹಂಟರ್ ಇನ್ನೂ ಸ್ವಲ್ಪ ಹೊತ್ತು ಮಾತಾಡಿರ್ತಾನಲ್ಲ, ಆತರ ಏನ್ ವಿಷಯ ಹೇಳಿದಾನಂದ್ರೆ ಈ ತರ ಒಂದು ಜಾಗದ ಒಂದು ಅಡ್ರೆಸ್ ನ ಕೊಟ್ಬಿಟ್ಟು ಅಲ್ಲಿ ನನ್ ಲ್ಯಾಬ್ ಇದೆ, ನಾನ್ ಹೇಳೋದೆಲ್ಲ ನಿಜಾನೇ, ಮನುಷ್ಯರಿಗೆ ನಾನು ಹೆಲ್ಪ್ ಮಾಡ್ತಾ ಇದೀನಿ ಅಂದ್ರೆ ನೀನ್ ನಂಬ್ತಾ ಇಲ್ವಲ್ಲ, ಬೇಕಾಗಿದ್ರೆ ಹೋಗಿ ಲ್ಯಾಬ್ ಅಲ್ಲಿ ಚೆಕ್ ಮಾಡ್ಕೋ. ಆತರ ಒಂದು ಲ್ಯಾಬ್ ಇದೆ ಅಂತ ನನಗ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ, ಈಗ ನಿನಗ್ ಮಾತ್ರನೇ ನಾನು ಹೇಳ್ತಾ ಇರೋದು, ನೀನ್ ಹೋಗಿ ಚೆಕ್ ಮಾಡ್ಕೋ ಅಂತ ಹೇಳ್ತಾನೆ. ನಮ್ಮ ಹೀರೋ ಕೂಡ ಅದನ್ನ ಯೋಚನೆ ಮಾಡ್ಕೊಂಡೆ ಆ ಜಾಗಕ್ಕೆ ಬರ್ತಾ ಇದ್ದಾನೆ. ಇವಾಗ ಮತ್ತೆ ಬಿಟ್ಟಿರೋ ಫ್ಲಾಶ್ ಬ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಲ್ಲಿ ಡಾಕ್ಟರ್ಸ್ ಎಲ್ಲ ಒಂದು ಮೀಟಿಂಗ್ ನ ಮಾಡ್ತಾ ಇರ್ಬೇಕಾದ್ರೆ ಮೀಟಿಂಗ್ ಹಾಲ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಹೆಡ್ ಹಂಟರ್ ಎದ್ದು ನಡೆಯಕ್ಕೆ ಆಗಲ್ಲ ಅಂತ ಒಂದು ಪೇಷಂಟ್ ಇದ್ಲಲ್ವಾ, ಆ ಹುಡುಗಿನ ವೀಲ್ ಚೇರ್ ಅಲ್ಲಿ ಇಟ್ಟು ತಳ್ಕೊಂಡ್ ಬರ್ತಾ ಇದಾರೆ. ಇಲ್ಲಿ ಇರೋರೆಲ್ಲ ನಿನ್ ಕೈಲಿ ನಡೆಯಕ್ಕೆ ಆಗಲ್ಲ, ನಿನ್ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ನಿನ್ನಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕು, ನಿನ್ ಕೈಲಿ ನಡೆಯಕ್ ಆಗುತ್ತೆ, ಇದು ನಡೆಯಮ್ಮ ಅಂತ ಆ ಹುಡುಗಿಗೆ ಮೋಟಿವೇಶನಲ್ ಸ್ಪೀಚ್ ನ ಕೊಡ್ತಾ ಇದ್ರೆ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ನಗ್ತಾ ಇದಾರೆ. 15-20 ವರ್ಷದಿಂದ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಹುಡುಗಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಅವಾಗಿಂದ ಹುಡುಗಿ ಕೈಲಿ ಎದ್ದೇಳಕ್ ಆಗಿಲ್ಲ, ಇವಾಗ ಮಾತ್ರ ಎದ್ ಬಿಡ್ತಾಳ ಅಂತ. ಆದ್ರೆ ಆಗೋದೇ ಇಲ್ಲ ಅನ್ಕೊಂಡಿರೋರ್ಗೆಲ್ಲ ಮುಖಕ್ ಸಗಣಿ ಬೆಳ್ದಂಗ ಆಯ್ತು. ಆ ಹುಡುಗಿ ದಡೀರಂತೆ ಎದ್ದು ನಿಂತ್ಕೊಂತಾಳೆ. ಅಷ್ಟೇ ಎಲ್ಲರಿಗೂ ಶಾಕು, ಇದಂಗ್ ಸಾಧ್ಯ ಅಂತ. ಅವಾಗ ಅದಕ್ಕಾಗಿರೋ ಎಕ್ಸ್ಪ್ಲನೇಷನ್ ನ ಈ ಹೆಡ್ ಹಂಟರ್ ಕೊಡ್ತಾ ಇದ್ದಾನೆ. ಅದು ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಮೆಡಿಕಲ್ ಲ್ಯಾಂಗ್ವೇಜ್ ನನ್ ಕೈಲಿ ಹೇಳಕ್ ಬರೋದಿಲ್ಲ, ಬಟ್ ಸಿಂಪಲ್ ಆಗಿ ನನಗೆ ಅರ್ಥ ಆಗಿರೋದನ್ನ ಹೇಳ್ತೀನಿ. ಇಷ್ಟು ದಿನ ಆ ಹುಡುಗಿ ಮೈಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ದೆ ಡಾಕ್ಟರ್ಸ್ ತಪ್ಪಾದ ಟ್ರೀಟ್ಮೆಂಟ್ ನ ಕೊಟ್ಟಿದ್ದಾರೆ. ಅದ ಏನ್ ತಪ್ಪಾದ ಟ್ರೀಟ್ಮೆಂಟ್ ಏನ್ ಕೊಡ್ತಾ ಇದ್ರು ಅದನ್ನ ಈ ಹೆಡ್ ಹಂಟರ್ ಕರೆಕ್ಟ್ ಆಗಿ ಕಂಡಿಡಿದು ಕರೆಕ್ಟ್ ಟ್ರೀಟ್ಮೆಂಟ್ ಕರೆಕ್ಟ್ ಟ್ಯಾಬ್ಲೆಟ್ಸ್ ನ ಪ್ರಿಸ್ಕ್ರೈಬ್ ಮಾಡಿದ್ದಾನೆ. ಆತರ ಕಂಟಿನ್ಯೂಸ್ ಆಗಿ 1 ವಾರ 2 ವಾರದಿಂದ ಟ್ಯಾಬ್ಲೆಟ್ ತಗೊಂಡಿರೋದ್ರಿಂದಾನೆ ಈ ಹುಡುಗಿ ಮೈಯಲ್ಲಿ ಈ ತರ ಚೇಂಜಸ್ ಬಂದಿರೋದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಕೆಲ್ಸನ ನಾನು ಒಬ್ನೇ ಮಾಡಿಲ್ಲ, ನನ್ ಜೊತೆಗೆ ಇನ್ನೊಬ್ರು ಮಾಡಿದ್ದಾರೆ ಅಂತ ಹೇಳಿ ಇವಾಗ ಒಬ್ಬರನ್ನ ಕರೀತಾರೆ. ಆ ಹುಡುಗಿ ಹೇಳದ್ಲಲ್ವಾ, ಇಲ್ಲಿ ಕ್ಲೀನ್ ಮಾಡ್ತಾ ಇರೋರೆ ನನ್ಗೆ ಟ್ಯಾಬ್ಲೆಟ್ ಕೊಟ್ಟಿದ್ದು ಅಂತ. ಆ ಕ್ಲೀನ್ ಮಾಡ್ತಾ ಇದ್ದಿದ್ ವ್ಯಕ್ತಿ ಬೇರೆ ಯಾರು ಅಲ್ಲ, ಆ ಓಲ್ಡ್ ಡಾಕ್ಟರ್, ಹೆಡ್ ಹಂಟರ್ ಅವ್ರ ಫ್ರೆಂಡ್ ಓಲ್ಡ್ ಡಾಕ್ಟರ್. ಅವ್ರ ತಂಗಿನ ತಾನೆ ಈ ಹೆಡ್ ಹಂಟರ್ ಮದುವೆ ಮಾಡ್ಕೊಂಡಿದ್ದು. ಬಟ್ ಅದಕ್ಕೂ ಮುಂಚೆ ನಡೆದಿರೋ ವಿಷಯಗಳಿದು.
ಇರೋದು. ಅವಾಗ ಈ ಓಲ್ಡ್ ಡಾಕ್ಟರೇ ಅಲ್ಲ, ಹಾಸ್ಪಿಟಲ್ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದವನು. ಅವಾಗ ಓಲ್ಡ್ ಡಾಕ್ಟರ್ಗೆ ಒಂದು ತಂಗಿ ಕೂಡ ಇದ್ರು ಅಂತ ಹೇಳಿದ್ವಲ್ಲ, ಆ ತಂಗಿ ಕೂಡ ಸರಿಯಾಗಿ ನಡೆಯಕ್ಕೆ ಆಗೋದಿಲ್ಲ. ಎಷ್ಟೋ ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟ್ ಕೊಟ್ರೆ ಕೂಡ ಏನು ಪ್ರಯೋಜನಕ್ಕೆ ಬರ್ಲಿಲ್ಲ. ಅವಾಗ ಆ ಓಲ್ಡ್ ಡಾಕ್ಟರೇ ಎಷ್ಟೇ ಕ್ಲೀನಿಂಗ್ ಕೆಲಸ ಹಾಸ್ಪಿಟಲ್ ಅಲ್ಲಿ ಮಾಡ್ತಾ ಇದ್ರೆ ಕೂಡ ಕೆಲವೊಂದು ವಿಷಯ ಅವ್ರಿಗೆ ತಲೆಯಲ್ಲಿ ಇರತ್ತಲ್ವಾ, ಆತರ ಏನೋ ಒಂದು ಕೆಮಿಕಲ್ಸ್ ನ ಕಂಡಿಡಿದು, ಏನೋ ಒಂದು ಟ್ಯಾಬ್ಲೆಟ್ ನ ಕಂಡಿಡಿದು ಅದನ್ನ ಅವ್ರ ತಂಗಿಗೆ ಕಂಟಿನ್ಯೂಸ್ ಆಗಿ ಕೊಟ್ಕೊಂಡ್ ಬಂದಿರ್ತಾರೆ. ಅವರು ಸ್ವಲ್ಪ ರಿಕವರ್ ಆಗಿರ್ತಾರೆ. ಇದೇ ಟ್ಯಾಬ್ಲೆಟ್ ನಾನೇ ಹಾಸ್ಪಿಟಲ್ ಅಲ್ಲಿ ಇರೋ ಎದ್ದೇಳೋದೇ ಇಲ್ಲ ಅಂತೇಳೋ ಆ ಹುಡುಗಿಗೆ ಕೂಡ ಕೊಟ್ಟಿರ್ತಾರೆ. ಆ ಹುಡುಗಿನೂ ಚೇತರಿಸ್ಕೊಳ್ಳೋದೇನು, ಗೆದ್ದೆ ನಿಂತಿದ್ದಾಳಲ್ಲ, ನಿಂತ್ಕೊಳ್ಳೋದೇ ಇಲ್ಲ ಅನ್ನೋ ಹುಡುಗಿ. ಇದನ್ನೆಲ್ಲ ಈಗ ಹೆಡ್ ಅಂಟರ್ ಬಂದು ಸಭೆನಲ್ಲಿ ಎಲ್ಲಾರ ಮುಂದೆ ಹೇಳ್ತಾ ಇದಾರೆ, ಇದಕ್ಕೆ ಕಾರಣ ಈ ಕ್ಲೀನಿಂಗ್ ಮಾಡ್ತಾ ಇರೋರೆ ಅಂತ. ಸೊ ಅವನಲ್ಲೂ ಒಂದು ಟ್ಯಾಲೆಂಟ್ ಇದೆ, ಓದಿಲ್ಲ, ಡಿಗ್ರಿ ಇಲ್ಲ ಅಂತಂದ್ರು ಇಷ್ಟೆಲ್ಲ ಮಾಡಿದಾನಲ್ವಾ ಅಂತ. ಅವಾಗ ಅವನಿಗೆ ಓದೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. ಅವಾಗ್ಲೇ ಅವನು ಓದಿ ಒಂದು ಒಳ್ಳೆ ಡಾಕ್ಟರ್ ಆಗಿದ್ದು. ಅವಾಗ್ಲೇ ಆ ಓಲ್ಡ್ ಡಾಕ್ಟರ್ಗೂ ಮತ್ತೆ ಇವ್ರಿಗೂ ಪರಿಚಯ ಆದಾಗ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಯ್ತು ಅಂತ ಕೂಡ ಹೇಳ್ಬೇಕು. ಅಷ್ಟೇ ಅಲ್ಲದೆ ಅದೇ ಹಾಸ್ಪಿಟಲ್ ಅಲ್ಲಿ ಒಬ್ರು ಹೆಡ್ ಡಾಕ್ಟರ್ ಇದ್ರಲ್ವಾ, ಇವ್ರು ಮಾಡಿರೋ ಅಂದ್ರೆ ಈ ಹೆಡ್ ಅಂಟರ್ ಮಾಡಿರೋ ಯಾವ್ದೋ ಒಂದು ಸರ್ಜರಿಲಿ ಯಾರೋ ಸತ್ತೋಗ್ಬಿಟ್ರು, ಅದನ್ನ ಕಂಡಿಡಿತಾ ಇದೀನಿ ಅಂತ. ಬಟ್ ಈ ತರ ಒಂದು ವಿಷಯ, ಅವರೇ ಒಂದು ದೊಡ್ಡ ತಪ್ಪು ಮಾಡಿದಾರೆ ಅನ್ನೋ ವಿಷಯ ಇವ್ರು ಎಲ್ಲಾರ ಮುಂದೆ ಇಟ್ಟಾಗ ಅಯ್ಯಪ್ಪನ್ಗೆ ಅವಮಾನ ಆಗಿ ನನ್ ಕೆಲ್ಸನೇ ಬಿಟ್ಟು ಹೋಗ್ತೀನಿ ಅಂತ ಹಾಸ್ಪಿಟಲ್ ಇಂದ ಕೆಲಸ ಬಿಟ್ಟೆ ಹೊರಟೋದ. ಇದರಿಂದ ಹೆಡ್ ಅಂಟರ್ ಗೆ ಸಂತೋಷ, ನಾನು ಅನ್ಕೊಂಡಿದ್ ಸಾಧನೆ ಮಾಡ್ಬಿಟ್ಟೆ ಅಂತ. ಅಂದ್ರೆ ಹೆಡ್ ಸ್ಪೆಷಲಿಸ್ಟ್ ನ ಓಡಿಸ್ಬಿಟ್ಟ ಅಲ್ವಾ, ಅದರಿಂದ. ಅದಾದ್ಮೇಲೆ ಇವನಲ್ಲೂ ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಹೇಳಿ ಇವನ್ಗೆ ಸಪರೇಟ್ ಆಗಿ ಒಂದು ಲ್ಯಾಬ್ ಎಲ್ಲ ಕೂಡ ಕೊಟ್ಟಿರ್ತಾರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಅವಾಗೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಿದ್ದೇನೋ ಈ ರ್ಯಾಬಿಟ್, ಇಲಿನೋ, ಬೆಕ್ಕೋ ಆ ತರದನ್ನೆಲ್ಲ ಕೊಟ್ಟು ಎಕ್ಸ್ಪೆರಿಮೆಂಟ್ ಮಾಡೋರು. ಅವಾಗ ಅವ್ರ ಜೊತೆ ಇದ್ದಿದ್ದೆ ಈ ಓಲ್ಡ್ ಡಾಕ್ಟರ್. ಅವ್ರು ಯಾವಾಗೂ ಲ್ಯಾಬ್ ಅಲ್ಲಿ ಅದು ಇದು ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರಲ್ವಾ. ಅದ್ರ ನೋಡಿ ಓಲ್ಡ್ ಡಾಕ್ಟರ್ಗೆ ಡೌಟ್, ಏನ್ ಸರ್ ಮಾಡ್ತಾ ಇದ್ದೀರಾ ನೀವು, ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳಿ ಅಂದಾಗ, ನಿನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ಒಂದು ಮನುಷ್ಯನ ಮೂಳೆ ವೆಯ್ಟ್ 1.4 ಕಿಲೋಗ್ರಾಮ್. ಇಷ್ಟು ಚಿಕ್ಕ ಮೂಳೆ ಎಲ್ಲದನ್ನು ನೆನ್ಪಿಟ್ಕೋಬೇಕಂದ್ರೆ ಅದೇನ್ ಅಷ್ಟು ಈಸಿನಾ? ಆ ಬ್ರೈನ್ ಅಲ್ಲಿ 1000 ಗಟ್ಲೆ ನರಗಳು ಓಡಾಡ್ತಾ ಇರುತ್ತೆ. ಅದ್ರಲ್ಲಿ ಯಾವೊಂದು ನರ ಕಟ್ಟಾದ್ರೆ ಕೂಡ ನಾವು ಮತ್ತೆ ಅದನ್ನ ರೀಪ್ಲೇಸ್ ಮಾಡಕ್ ಆಗೋದಿಲ್ಲ, ಬೇರೆ ನರನ ಎತ್ಕೊಂಡ್ಬಂದು ಇಡಕ್ ಆಗೋದೇ ಇಲ್ಲ ಅನ್ನೋ ಕೆಲ್ಸನ ನಾನ್ ಟ್ರೈ ಮಾಡ್ತಾ ಇದೀನಿ ಕಣೋ. ಆ ನೆನಪಿನ ಶಕ್ತಿ ಚೆನ್ನಾಗಿರ್ಬೇಕು ಅಂದ್ರೆ, ಬೇರೆ ಬ್ರೈನ್ ಅಲ್ಲಿರೋ ನೆನಪು ಶಕ್ತಿ ಕೂಡ ಇವ್ರಿಗೆ ಬರ್ಬೇಕು ಅಂದ್ರೆ ಹೆಂಗಿರುತ್ತೆ ಅನ್ನೋದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀನಿ ಅಂತಾನೆ. ಕೇಳದಕ್ ಹೊಸದಾಗಿದೆ ಅಲ್ವಾ ಅಂತ ಹೇಳಿದಾಗ, ಹೊಸದಾಗಿರೋದೇ ಕಣೋ ಡ್ರೀಮ್ ಅನ್ನೋದು. ಯಾರು ಯೋಚನೆ ಮಾಡದೇ ಇರೋ ರೀತಿ ನಾವ್ ಯೋಚನೆ ಮಾಡ್ಬೇಕು. ಇದೇ ತರ ನಿನ್ಗೇನಾದ್ರೂ ಡ್ರೀಮ್ ಇರ್ಬೇಕಲ್ವಾ. ನಿನ್ ಡ್ರೀಮ್ ಏನು ಅಂದಾಗ, ನನ್ ಡ್ರೀಮು ಅಂತಂದ್ರೆ ದೊಡ್ಡದಾಗೇನಿಲ್ಲ, ಒಂದ್ ಮಗು ಹೊಟ್ಟೆನಲ್ಲಿ ಹುಟ್ಟಬೇಕಾದ್ರೇನೆ ಒಳ್ಳೆ ರೀತಿಯಲ್ಲಿ ಹುಟ್ಟುತ್ತಾ ಅಥವಾ ಕೆಟ್ಟ ರೀತಿಯಲ್ಲಿ ಹುಟ್ಟುತ್ತಾ ಅನ್ನೋದನ್ನ ಕಂಡಿಡಿಯೋಣ ಅನ್ಕೊಂಡಿದೀನಿ ಅಂದಾಗ, ಒಳ್ಳೇದಾಯ್ತು, ಬಟ್ ನನ್ಗೊಂದ್ ಸಣ್ಣ ಅಡ್ವೈಸ್ ಮಾಡ್ಲಾ, ಒಳ್ಳೇದ್ ಯಾವ್ದು ಅಂತ ಕಂಡಿಡಿಯೋದು ಸ್ವಲ್ಪ ಕಷ್ಟ, ಸೊ ಕೆಟ್ಟದ್ ಯಾವ್ದು ಅಂತ ಕಂಡಿಡಿ ನಿನ್ಗೆ ಈಸಿ ಆಗ್ಬಿಡತ್ತೆ ಅನ್ನೋ ಒಂದು ವಿಷಯ ಯಾವಾಗ ಹೆಡ್ ಅಂಟರ್ ಹೇಳಿದ್ರು, ಅದನ್ನ ಈ ಓಲ್ಡ್ ಡಾಕ್ಟರ್ ತುಂಬಾ ಚೆನ್ನಾಗಿ ತಲೆಗೆ ಹತ್ತಿಸ್ಕೊಂಡ್ಬಿಟ್ರು. ಅದಾದ್ಮೇಲೆ ಅವ್ರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗು ಇತ್ತು. ಆ ಓಲ್ಡ್ ಡಾಕ್ಟರ್ ಅವ್ರ ತಂಗಿನ ಈ ಹೆಡ್ ಅಂಟರ್ಗೆ ಕೊಟ್ಟು ಮದ್ವೆನೂ ಮಾಡಿದ್ರು. ಅದಾದ್ಮೇಲೆ ಅವನು ಕೊರಿಯಾಗ್ ಬಂದ, ಅಲ್ಲಿರ್ಬೇಕಾದ್ರೇನೆ ಅವ್ರ ತಂಗಿನ ಸಾಯಿಸ್ಬಿಟ್ಟ. ಆಮೇಲೆ ಕೊರಿಯಾಗ್ ಬಂದು ತುಂಬಾ ಒಳ್ಳೆ ಡಾಕ್ಟರ್ ಆಗ್ಬಿಟ್ಟ. ಸುಮಾರು ವರ್ಷ ಒಂದು ನ್ಯೂರೋ ಸರ್ಜನ್ ಅಲ್ಲೇ ಇವಂದೇ ಹೆಸರು ಅನ್ನೋ ತರ ಇತ್ತು. ಬಟ್ ಆ ಗ್ಯಾಪ್ ಅಲ್ಲಿ ಈ ಹೆಡ್ ಅಂಟರ್ ಬಂದು ಅವ್ನ ಕನಸು ಅನ್ನೋದನ್ನ ಮರ್ತೋಗ್ಬಿಟ್ಟ. ಈ ಬ್ರೈನ್ ಗೆ ಸಂಬಂಧಪಟ್ಟಿರೋದೇನೋ ಮಾಡ್ತೀನಿ ಅಂತ ಇದ್ದವನು ಆ ಕನಸನ್ನ ಮರ್ತೋಗ್ಬಿಟ್ಟ. ಆದ್ರೆ ಯಾವಾಗ ಹೆಡ್ ಅಂಟರ್ ಐಡಿಯಾ ಕೊಟ್ರೋ ಈ ಓಲ್ಡ್ ಡಾಕ್ಟರ್ಗೆ, ಅವ್ರ ಮಾತ್ರ ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ರಿಸರ್ಚ್ ಮಾಡಿ 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 ಒಂದು ಫೈನಲ್ ಡೇ ಆ ರಿಸರ್ಚ್ ನ ಸಕ್ಸಸ್ ಕೂಡ ಮಾಡಿದ್ರು. ಆ ರಿಸರ್ಚ್ ಸಕ್ಸಸ್ ಆದ್ಮೇಲೆನೆ ಎಲ್ಲಾ ನ್ಯೂಸ್ ಪೇಪರ್ ಅಲ್ಲೂ ನ್ಯೂಸ್ ಅಲ್ಲೆಲ್ಲ ಅವನ ಬಗ್ಗೆನೆ ಹೇಳ್ತಾ ಇದ್ರೆ, ಇದನ್ನ ಹೆಡ್ ಅಂಟರ್ ಕೈಲಿ ಜೀರ್ಣೆ ಮಾಡ್ಕೊಳಕ್ ಆಗಿಲ್ಲ. ನನಗ್ ಕೆಳಗಡೆ ಇದ್ದವನೊಬ್ಬ ಇವಾಗ ಸಕ್ಸಸ್ ಕಾಣಿದಾನೆ ಅಂದ್ರೆ ನಾನೇನ್ ಇಲ್ಲಿ ಕಿತ್ನಾಟ ಆಗ್ತಾ ಇದೀನಿ, ನಾನ್ ಅದನ್ನ ಮಾಡ್ಲೇಬೇಕು ಅಂತ ಹೇಳಿ ಆಮೇಲೆನೆ ಅವರ ಒಂದು ಏಮ್ ಕಡೆ ಅವ್ರಿಗೆ ಗಮನ ಹೋಗಿದ್ದು. ಅವಾಗ ಸುಮಾರು ಇಲಿಗಳು, ಬೆಕ್ಕುಗಳು, ಅದು ಇದು ಅಂತ ಎಲ್ಲದನ್ನು ಹಿಡ್ಕೊಂಡ್ಬಂದು ಬ್ರೈನ್ ಸರ್ಜರಿ ಮಾಡಿ ನೋಡ್ದ. ಬಟ್ ಅವ್ನ್ಗೆ ಬೇಕಾಗಿರೋ ರಿಸಲ್ಟ್ ಸಿಗ್ತಾ ಇಲ್ಲ. ಅದಕ್ಕೆ ನನಗೆ ದೊಡ್ಡ ತಲೆನೇ ಬೇಕು ಅಂತ ಯೋಚನೆ ಮಾಡಿದವನು ಫಸ್ಟ್ ಒಂದು ಭಿಕ್ಷುಕನಿಗೆ ನಿನ್ಗೆ ಊಟ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ ಅವ್ನ ತಲೆನ ಕಡ್ದು ಆಪರೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಮೀನ್ಸ್ ಅವನ ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡ್ದ. ಆದ್ರೆ ಒಂದು ತಲೆಯಲ್ಲಿ ಏನಾದ್ರೂ ಕಂಡಿಡಿಯಕ್ ಆಗತ್ತಾ? ಇನ್ನಷ್ಟು ತಲೆಗಳು ಬೇಕು ಅಂತ ಹೇಳಿ ಅವ್ನ ಕೊಲೆಗಳು ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಇದನ್ನೆಲ್ಲ ಈಗ ಪ್ರೆಸೆಂಟ್ ನಮ್ ಹೀರೋ ಹೆಡ್ ಅಂಟರ್ ಹೇಳಿರೋ ಲ್ಯಾಬ್ ಒಳಗಡೆ ಹೋಗಿದಾನಲ್ವಾ, ಅದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅವ್ನಿಗೆ ಒಂದೊಂದ್ ವಿಷಯನೂ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಆ ಜಾಗದಲ್ಲಿ ಒಂದು ಹೇರ್ ಬ್ಯಾಂಡ್ ಇರೋದನ್ನ ಗಮನಿಸ್ತಾನೆ, ಅದನ್ನ ಎತ್ತಿಟ್ಕೊಂಡ. ಅದಾದ್ಮೇಲೆ ಆ ಲ್ಯಾಬ್ ಇಂದ ಸ್ಟ್ರೇಟ್ ಆಗಿ ಹೆಡ್ ಅಂಟರ್ ಅವ್ರ ಮನೆಗೆ ಅವನು ಹೋಗೋದು. ಅಲ್ಲೋದಾಗ ಅಲ್ಲಿ ನಡೆದಿರೋ ಕೆಲವೊಂದು ವಿಷಯಗಳನ್ನ ತೋರಿಸ್ತಾರೆ. ಅಲ್ಲಿ ಹೆಡ್ ಅಂಟರ್ ಮತ್ತೆ ಅವ್ರ ವೈಫ್ ಪ್ರೆಗ್ನೆಂಟ್ ವೈಫ್ ಇದ್ರಲ್ವಾ, ಅವರು ಸಂತೋಷವಾಗಿ ಇದ್ದಿದ್ದಾರೆ. ಆ ಟೈಮ್ ಅಲ್ಲಿ ತಾನೆ ಆ ಓಲ್ಡ್ ಡಾಕ್ಟರ್ ಬಂದು ಈ ತರ ಒಂದು ವಿಷಯನ ಕಂಡಿಡ್ದಿದ್ದಾರೆ, ಅದನ್ನ ಕೊರಿಯಾಗೆ ಕೂಡ ಎತ್ಕೊಂಡ್ಬಂದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಅವ್ರನ್ನ ಕೊರಿಯಾಗೆಲ್ಲ ಕರ್ಸಿರ್ತಾರೆ. ಅವಾಗ ಈ ಓಲ್ಡ್ ಡಾಕ್ಟರ್ ಇವ್ರ ಮನೆಗೂ ಬಂದಿರ್ತಾರಲ್ಲ, ಮುಂದ್ಗಡೆ ಓಲ್ಡ್ ಡಾಕ್ಟರ್ ಕೂತ್ಕೊಂಡಿದ್ರೆ ಹೆಡ್ ಅಂಟರ್ ಕೈಲಿ ತಾಳಕ್ ಆಗ್ತಾ ಇಲ್ಲ. ಉರಿ ಬಗ ಬಗ ಅಂತ ಉರಿ, ನನ್ನ ಬಿಟ್ಟು ಇವ್ನ ಹೆಂಗ್ ಇಷ್ಟ ಮುಂದೆ ಹೋಗ್ಬೋದು, ನನ್ ಕೈಲಿ ಇನ್ನೂ ಸಾಧನೆ ಮಾಡಕ್ ಆಗಿಲ್ವಲ್ಲ ಅಂತ ಟೆನ್ಷನ್ ಆದವನು ಅವತ್ತ ಓಲ್ಡ್ ಡಾಕ್ಟರ್ ನ ಅವ್ರು ಉಳ್ಕೊಂಡಿರೋ ಹೋಟ್ಲಲ್ಲಿ ಕೂಡ ಡ್ರಾಪ್ ಮಾಡ್ದ. ಅವಾಗ ಕೂಡ ಯಾವ್ದೋ ಒಂದು ಲೇಡಿ ಬಂದು ಮಾತಾಡ್ಬಿಟ್ಟು ಹೋಗಿರ್ತಾರಲ್ವಾ, ಅದನ್ನೆಲ್ಲ ನೋಡ್ಕೊಂಡು ಹೊರಗಡೆ ಬಂದವನು, ಇದು ನಿಂಗೆ ಬಿಟ್ರೆ ಆಗಲ್ಲ, ಒಂದು ತಲೆ 2 ತಲೆ ಅಂತ ನೋಡ್ಕೊಂಡಿದ್ರೆ ನಾನ್ ಇವತ್ ಸಾಧನೆ ಮಾಡಕ್ ಆಗಲ್ಲ, ನನ್ಗೆ ಬಲ್ಕ್ ಆಗಿ ತಲೆಗಳು ಬೇಕು ಅಂತ ಯೋಚನೆ ಮಾಡ್ಕೊಂಡು ಕಾರಲ್ಲಿ ಹೋಗ್ಬೇಕಾದ್ರೇನೆ ನಮ್ ಪೊಲೀಸ್ ಆಫೀಸರ್ ಅವ್ರ ಫ್ಯಾಮಿಲಿ ಕಾಣಿಸಿದ್ದು. ಅವ್ರನ್ನೆಲ್ಲ ಕಿಡ್ನಾಪ್ ಮಾಡಿ ಸಾಯಿಸಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ದು. ಬಟ್ ಅವಾಗ ಆಲ್ಮೋಸ್ಟ್ ಇವರ
ಒಂದು ರಿಸರ್ಚ್ ಬಂದು ಕಂಪ್ಲೀಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಆ ಕಂಪ್ಲೀಟ್ ಆಗಿರೋ ರಿಸರ್ಚ್ ನ ಒಬ್ಬರ ಮೇಲೆ ಟೆಸ್ಟ್ ಮಾಡಿ ನೋಡ್ಬೇಕಾಗಿತ್ತು ಅಷ್ಟೇ. ಅದಕ್ಕೆ ಅವನು ಬಲ್ಕ್ ಆಗಿ ಒಂದ್ 4-5 ತಲೆ ಬೇಕು ಅಂತ ಕೇಳಿದ್ದು, ಆತರ ಆಸೆ ಪಟ್ಟಂಗೂ ಎತ್ಕೊಂಡ. ಆದ್ರೆ ಅವತ್ತು ಅವ್ರು ಮಾಡಿರೋ ಒಂದು ಸಣ್ಣ ತಪ್ಪು ನಮ್ ಪೊಲೀಸ್ ಆಫೀಸರ್ ಚಿಕ್ಕವನಾಗಿರ್ಬೇಕಾದ್ರೆ ಬಿಟ್ಬಿಟ್ರಲ್ವಾ, ಅವನೋಗಿ ಇವನ್ನ ಹಾಕೊಟ್ಬಿಟ್ಟ, ಅಂದ್ರೆ ಹೆಡ್ ಅಂಟರ್ನ ಹಾಕೊಟ್ಬಿಟ್ಟ. ಅದರಿಂದ ಅದು ಕಂಪ್ಲೀಟ್ ಆಗದೇನೆ ಉಳಿದೋಯ್ತು. ಇದಕ್ಕೆಲ್ಲ ಕಾರಣ ಪೊಲೀಸ್ ಆಫೀಸರ್ ತಾನೆ. ಸರಿ ಆಯ್ತು, ಅವ್ರು ಮಾಡಿರೋ ಕೆಲ್ಸದಿಂದ ಯಪ್ಪನೂ ಸಿಕ್ಕಾಕೊಂಡ, ಇನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ತಲೆಗಿಲ್ಲ ಅಂತ ಹೇಳಿ ಆ ಜೈಲಲ್ಲಿರೋ ಇಲಿಗಳನ್ನ ಹಿಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಶುರು ಮಾಡ್ದ. ಇಲ್ಲಿವರೆಗೂ ನಮ್ ಹೆಡ್ ಅಂಟರ್ ಸ್ಟೋರಿ ಆಯ್ತಾ. ಇಷ್ಟೆಲ್ಲಾ ಸ್ಟೋರಿ ಕೇಳಿದವ್ರಿಗೆ ಒಂದು ವಿಷಯ ಡೌಟ್ ಬರ್ಬೋದು, ಏನಂದ್ರೆ ಹೆಡ್ ಅಂಟರು ಜೈಲಲ್ಲಿ ಇದ್ದಾನೆ, ನಮ್ ಹೀರೋಗೆ ಆಪರೇಷನ್ ಮಾಡೋದಕ್ಕೆ ಅವನ್ ಹೆಂಗ್ ಹೊರಗಡೆ ಬಂದ, ಅದ್ ಹೆಂಗ್ ಸಾಧ್ಯ ಆಯ್ತು? ಅದಕ್ಕೆ ಆನ್ಸರ್ ಗೊತ್ತಾಗ್ಬೇಕಂದ್ರೆ ನಾವ್ ನೆಕ್ಸ್ಟ್ ಪಾರ್ಟ್ ವರ್ಗೂ ವೇಟ್ ಮಾಡ್ಬೇಕು. ನೆಕ್ಸ್ಟ್ ಪಾರ್ಟ್ಸ್ ಮುಂದೆ ಬರೋ ಪಾರ್ಟ್ಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.